ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ 43ನೇ ಶ್ಲೋಕವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಶ್ಲೋಕ 43. ನೂನಂ ನೃಪಾಣಾಂ ತ್ರಿಮದೋತ್ಪಥಾನಾಂ ಮಹೀಂ ಮುಹುಶ್ಚಾಲಯತಾಂ ಚಮೂಭಿಃ ವಧಾತ್ ಪ್ರಪನ್ನಾರ್ತಿ ಜಿಹೀರ್ಷಯೇಷೋಪ್ಯುಪೈಕ್ಷತಾಘಂ ಭಗವಾನ್ ಕುರುಣಾಂ. ಅನುವಾದ: ಅವನು ಪರಮ ಪ್ರಭುವಾಗಿದ್ದು ದುಃಖಿಗಳ ಯಾತನೆಗಳನ್ನು ನಿವಾರಿಸಲು ಸದಾ ಸಿದ್ಧನಾಗಿದ್ದಾನೆ. ಕುರುಗಳು ಎಲ್ಲ ಬಗೆಯ ಪಾಪಗಳನ್ನೂ ಮಾಡಿದರು. ಉಳಿದ ರಾಜರುಗಳು ವಿವಿಧ ಮಿಥ್ಯಾಗರ್ವಗಳ ಪ್ರಭಾವದಲ್ಲಿ ತಮ್ಮ ಪ್ರಬಲ ಸೇನಾ ಚಲನವಲನಗಳಿಂದ ಭೂಮಿಯ ಮೇಲೆ ನಿರಂತರವಾಗಿ ಕ್ಷೋಭೆಯನ್ನುಂಟು ಮಾಡುತ್ತಿರುವುದನ್ನು ಅವನು ಗಮನಿಸಿದನು. ಆದರೂ ಅವನು ಕುರುಗಳನ್ನು ಕೊಲ್ಲದೆ ಸಹಿಸಿಕೊಂಡನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರ ಹೇಳ್ತಾನೆ, ನನ್ನ ಅಣ್ಣ ಇದಾನಲ್ಲ, ಅವನ ಬಗ್ಗೆ ನಾನು ಶೋಕ ಪಡ್ತೀನಿ, ನಾನು ಎಷ್ಟು ಪ್ರಾಮಾಣಿಕನಾಗಿರ್ತೀನಿ ಮತ್ತು ಅವನು ಹಿತೈಷಿಯಾಗಿದ್ದರೂ ಕೂಡ ಅವನು ನನ್ನನ್ನು ಹೊರಗಡೆ ಹಾಕ್ದ. ಯಾಕೆ ಅಂತಂದರೆ ಅವನಿಗೆ ಮಕ್ಕಳ ಮಾತಿನಲ್ಲಿ, ಅವರ ಕೆಲಸದಲ್ಲೇ ಅವನಿಗೆ ಆಸಕ್ತಿ, ಅವ್ರೇನು ಹೇಳ್ತಾರೋ ಅದನ್ನೇ ಕೇಳ್ತಾನೆ ಅಂತ ಹೇಳ್ತಾನೆ. ಆದರೂ ಕೂಡ ನನಗೆ ಅವನ ಬಗ್ಗೆನೇ ಯೋಚನೆ ಇರುತ್ತೆ. ಆಮೇಲೆ ನಾನು ಜಗತ್ತಿನಾದ್ಯಂತ ಸುತ್ಕೊಂಡು ಬರ್ತಾ ಇದ್ದೀನಲ್ವ, ಈಗ ಇಲ್ಲಿ ನನಗೆ ಆಶ್ಚರ್ಯ ಆಗುವಂಥದ್ದು ಏನೂ ಇಲ್ಲ. ಯಾಕೆ ಅಂತಂದರೆ ಈ ಮನುಷ್ಯ ಲೋಕದಲ್ಲಿ ಭಗವಂತ ಏನಾದರೂ ಒಂದು ಕಾರ್ಯಗಳನ್ನು ಮಾಡಿದಾಗ ಅದನ್ನು ಯಾರು ಭಕ್ತರಲ್ವೋ ಅವ್ರಿಗದು ಆಶ್ಚರ್ಯ ಅನಿಸುತ್ತೆ. ಆದರೆ ಭಕ್ತರಿಗೆ ಅವನ ಬಗ್ಗೆ ಗೊತ್ತಿರುತ್ತಲ್ಲ. ನಾನು ಕೂಡ ಆ ಭಗವಂತನ ಮಹಿಮೆಗಳನ್ನು ತಿಳ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಯಾವ ವಿಷಯದಲ್ಲೂ ಆ ಥರ ಏನು ಆಶ್ಚರ್ಯ ಅನಿಸೋದಿಲ್ಲ. ಹೀಗೆ ನಾನು ಸಕಲ ವಿಷಯಗಳಲ್ಲೂ ಕೂಡ ಸುಖವಾಗಿದ್ದೀನಿ. ಯಾಕಂದರೆ ಇರೋದಕ್ಕೆ ಜಾಗ, ನನ್ನನ್ನು ಪ್ರೀತಿಸುವಂಥ ಜನ ಇದ್ದಾರೆ, ಮತ್ತು ನನಗೆ ಭಗವಂತನ ಭಕ್ತಿ ಕೂಡ ಇದೆ. ಇದೆಲ್ಲ ನೋಡಿದಾಗ ನಾನು ಎಷ್ಟು ಸುಖಿ ಅಂತ ನಾನು ಅಂದ್ಕೊಳ್ತೀನಿ ಅಂತ ಹೇಳ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕೃಷ್ಣ ಪರಮ ಪ್ರಭುವಾಗಿದ್ದು ದುಃಖಿಗಳ ಯಾತನೆಗಳನ್ನು ಯಾವಾಗಲೂ ನಿವಾರಣೆ ಮಾಡೋದಕ್ಕೆ ಸಿದ್ಧನಾಗಿರ್ತಾನೆ ಅವನು ಭಗವಂತ. ಆದರೆ ಕುರುಗಳು ಎಷ್ಟೆಲ್ಲ ಪಾಪ ಮಾಡಿದ್ರು, ಆಮೇಲೆ ಇನ್ನೂ ಬೇಕಾದಷ್ಟು ರಾಜರು ಇರ್ತಾರಲ್ಲ, ಅವರು ಕೂಡ ಸುಳ್ಳು ಒಂದು ಅಹಂಕಾರ ಅವರಿಗೆ, ನಾವೇ ಬಲಶಾಲಿಗಳು, ನಾವೆಲ್ಲವನ್ನ ಮಾಡೋದಕ್ಕೆ ಒಂದು ಅರ್ಹತೆ ಇರುವಂಥವ್ರು, ಹಾಗೆ ಹೀಗೆ ಅಂತ ಅವರು ಗರ್ವದಲ್ಲಿ ಮೆರಿತಾ ಇರ್ತಾರಲ್ಲ, ಅವರೆಲ್ಲ ಇದ್ದರೂ ಕೂಡ ಅವರು ಆ ರೀತಿ ಮಾಡ್ತಾ ಇರೋದು, ತೊಂದರೆ ಕೊಡ್ತಾ ಇರೋದು, ಅದನ್ನೆಲ್ಲ ನೋಡಿದ್ರೂ ಕೂಡ ಅವನು ಕುರುಗಳನ್ನು ಕೊಲ್ಲದೆ ಯಾಕೆ ಸಹಿಸ್ಕೊಂಡಿದ್ದ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾನೆ. ಅಂದರೆ ಕೃಷ್ಣನ ಬಗ್ಗೆ ಕೇಳ್ತಾ ಇದ್ದಾನೆ. ಅಷ್ಟು ಅವರು ಮೋಸ ಮಾಡ್ತಾ ಇದ್ದಾರೆ, ಮತ್ತು ಪಾಂಡವರು ಭಗವಂತನ ಭಕ್ತರು ಅವ್ರಿಗೆ ಅಷ್ಟು ತೊಂದರೆ ಕೊಡ್ತಾ ಇದ್ದಾನೆ. ಅಷ್ಟೆಲ್ಲ ಆದರೂ ಕೂಡ ಸುಮ್ಮನೆ ಇದ್ನಲ್ಲ, ಕುರುಗಳನ್ನು ಏನು ಮಾಡಿದೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಭಗವದ್ಗೀತೆಯಲ್ಲಿ ಘೋಷಿಸಿರುವಂತೆ ಭಗವಂತನು ದುಷ್ಟರನ್ನು ಸಂಹರಿಸುವ ಹಾಗೂ ಶಿಷ್ಟರನ್ನು ಸಂರಕ್ಷಿಸುವ ತನ್ನ ಅತ್ಯಗತ್ಯ ಕಾರ್ಯವನ್ನು ನಿರ್ವಹಿಸಲು ಮರ್ತ್ಯ ಲೋಕದಲ್ಲಿ ಆವಿರ್ಭವಿಸುತ್ತಾನೆ. ಈ ಕಾರ್ಯ ನಿಯೋಗವಿದ್ದು ಭಗವಾನ್ ಶ್ರೀಕೃಷ್ಣನು ಕುರುಗಳು ದ್ರೌಪದಿಗೆ ಮಾಡಿದ ಅವಮಾನವನ್ನು ಹಾಗೂ ಪಾಂಡವರ ವಿರುದ್ಧ ಅವನು ಎಸಗಿದ ಅನ್ಯಾಯವನ್ನು ಮತ್ತು ಸ್ವತಃ ತನಗೆ ಮಾಡಿದ ಅವಮಾನವನ್ನು ಸಹಿಸಿಕೊಂಡನು. ಅವನು ಏಕೆ ತನಗೆ ತಿಳಿಯುವಂತೆ ನಡೆದ ಇಂತಹ ಅನ್ಯಾಯ ಮತ್ತು ಅವಮಾನಗಳನ್ನು ಸಹಿಸಿದ? ಅವನೇಕೆ ಕೂಡಲೇ ಕುರುಗಳನ್ನು ದಂಡಿಸಲಿಲ್ಲ ಎಂದು ಪ್ರಶ್ನಿಸಬಹುದು. ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಭಗವಂತ? ನಾನು ದುಷ್ಟರನ್ನು ಸಂಹರಿಸೋದಕ್ಕೆ ಮತ್ತು ಶಿಷ್ಟರನ್ನು ಸಂರಕ್ಷಿಸುವಂಥ ಕಾರ್ಯ ನನ್ನದು. ನಾನು ಅದಕ್ಕೋಸ್ಕರನೇ ಈ ಒಂದು ಭೂಲೋಕಕ್ಕೆ ಬರ್ತೀನಿ, ಇಲ್ಲಿ ಅವತಾರ ತಗೊಳ್ತೀನಿ ಅಂತ ಹೇಳಿದಾನಲ್ವಾ. ಈ ರೀತಿ ಅವನು ಹೇಳಿದ್ರೂ ಕೂಡ ಕುರುಗಳು ದ್ರೌಪದಿಗೆ ತುಂಬ ದೊಡ್ಡ ಅವಮಾನ ಮಾಡ್ತಾರೆ. ಯಾರು ಇದುವರೆಗೂ ಮಾಡದೇ ಇರುವಂಥದ್ದು ತುಂಬಿದ ಸಭೆಯಲ್ಲಿ ಅವಳಿಗೆ ಅವಮಾನ ಆಗೋ ರೀತಿ ನಡ್ಕೊಳ್ತಾರೆ. ಆಮೇಲೆ ಪಾಂಡವರ ವಿರುದ್ಧ ಬೇಕಾದಷ್ಟು ಅನ್ಯಾಯವನ್ನು ಮಾಡ್ತಾರೆ ಅವರು.
ಮತ್ತೆ ಸ್ವತಃ ತನಗೆ ಮಾಡಿದ ಅವಮಾನ ಕೂಡ ಅವನು ಸಹಿಸ್ಕೊಳ್ತಾನೆ. ಕೃಷ್ಣನಿಗೂ ಕೂಡ ಅವಮಾನ ಮಾಡ್ತಾರೆ. ಯಾಕೆ ಅವನು ಸ್ವತಃ ತನಗೆ ಮಾಡಿದಂತಹ ಅವಮಾನವನ್ನು ಕೂಡ ಅವನು ಸಹಿಸ್ಕೊಳ್ತಾನೆ? ಅವನು ಯಾಕೆ ಈ ರೀತಿ ತನ್ನ ಮುಂದೆನೆ ತನಗೆ ಗೊತ್ತಿದ್ದು ಇಷ್ಟೆಲ್ಲ ಅನ್ಯಾಯ ಅವಮಾನಗಳು ಆಗ್ತಾ ಇದ್ರು ಅದನ್ನು ಯಾಕೆ ಸಹಿಸ್ಕೊಂಡ? ಮತ್ತೆ ಅವನು ಯಾಕೆ ಕುರುಗಳನ್ನು ದಂಡಿಸ್ಲಿಲ್ಲ ಅನ್ನುವಂಥ ಪ್ರಶ್ನೆ ನಮಗೂ ಬರುತ್ತಲ್ಲ. ಅವನು ಸರ್ವಶಕ್ತಿವಂತ ಭಗವಂತ, ಅವನು ಅಲ್ಲೇ ಅವರಿಗೆ ದಂಡನೆ ಕೊಡ್ಬೋದಿತ್ತು, ಆದರೂ ಯಾಕೆ ಕೊಡಲಿಲ್ಲ ಅಂತ ನಮಗೆ ಪ್ರಶ್ನೆ ಬರ್ಬೋದಲ್ವಾ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಕುರುಗಳು ಎಲ್ಲರ ಸಮ್ಮುಖದಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಲು ಪ್ರಯತ್ನಿಸುವ ಮೂಲಕ ಅವಳನ್ನು ಅವಮಾನಿಸಿದರಾದರೂ ಭಗವಂತ ಅಕ್ಷಯ ವಸ್ತ್ರವನ್ನು ಪೂರೈಸಿ ದ್ರೌಪದಿಯನ್ನು ರಕ್ಷಿಸಿದ. ಆದರೆ ಅವಮಾನ ಮಾಡಿದ ಪಕ್ಷವನ್ನು ತಕ್ಷಣ ದಂಡಿಸಲಿಲ್ಲ. ಭಗವಂತನು ಮೌನವಾಗಿದ್ದು ಕುರುಗಳ ಅಪರಾಧವನ್ನು ಕ್ಷಮಿಸಿದನು ಎಂದು ಅರ್ಥವಲ್ಲ. ಹಣ, ವಿದ್ಯೆ ಮತ್ತು ಅನುಯಾಯಿಗಳು ಎಂಬ ತ್ರಿವಿಧ ಗರ್ವಗಳಿಂದ ಬೀಗುತ್ತಾ ತಮ್ಮ ಸೈನಿಕ ಬಲದಿಂದ ಭೂಮಿಯ ಮೇಲೆ ಸತತವಾಗಿ ಕ್ಷೋಭೆಯನ್ನುಂಟು ಮಾಡುವ ಇನ್ನೂ ಅನೇಕ ರಾಜರಿದ್ದರು. ಅವರೆಲ್ಲರನ್ನೂ ಕುರುಕ್ಷೇತ್ರದ ರಣರಂಗದಲ್ಲಿ ಒಟ್ಟುಗೂಡಿಸಿ ತನ್ನ ಹತ್ಯಾಕಾಂಡವನ್ನು ಸಂಕ್ಷಿಪ್ತಗೊಳಿಸಿ ಏಕಕಾಲದಲ್ಲಿ ಕೊಲ್ಲಲು ಭಗವಂತನು ಕಾಯುತ್ತಿದ್ದನು. ನೋಡಿ, ಇಲ್ಲಿ ಯಾಕೆ ಭಗವಂತ ಸುಮ್ಮನೆ ಇದ್ದ ಅಂತ ಪ್ರಶ್ನೆ ಬರುತ್ತಲ್ಲ, ಅದಕ್ಕಿಲ್ಲಿ ಉತ್ತರನೂ ಗುರುಗಳು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಈಗ ಕುರುಗಳ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆದರೂ ಕೂಡ ಅವಳನ್ನು ರಕ್ಷಣೆ ಮಾಡೋದಕ್ಕೆ, ಅವಳ ಮಾನವನ ಕಾಪಾಡೋದಕ್ಕೆ ಭಗವಂತ ಅಕ್ಷಯ ವಸ್ತ್ರವನ್ನು ದ್ರೌಪದಿಗೆ ಕೊಟ್ಟು ರಕ್ಷಣೆ ಮಾಡ್ತಾನೆ. ಆದರೆ ಅವಮಾನ ಮಾಡಿದಂತಹ ಪಕ್ಷವನ್ನು ಅವನು ದಂಡಿಸೋದಕ್ಕೆ ಹೋಗಲಿಲ್ಲ. ಅದಕ್ಕೊಂದು ಕಾರಣ ಇರುತ್ತೆ. ಭಗವಂತ ಏನೇ ಮಾಡಿದ್ರು ಕೂಡ ಅದು ಒಳಿತಿಗೋಸ್ಕರನೇ ಇರುತ್ತಲ್ವ. ಆಗ ಅವನು ಸುಮ್ಮನೆ ಇರಬಹುದು. ಭಗವಂತ ಮೌನವಾಗಿದ್ದು ಆ ಕುರುಗಳ ಅಪರಾಧವನ್ನು ಕ್ಷಮಿಸ್ಬಿಟ್ಟ ಅಂತಲ್ಲ ಅರ್ಥ. ಅವನು ಸುಮ್ಮನೆ ಇದ್ದಿದ್ದಕ್ಕೆ ಕಾರಣ ಏನು ಅಂತಂದರೆ ಹಣ, ವಿದ್ಯೆ ಮತ್ತು ಅನುಯಾಯಿಗಳು. ನೋಡಿ, ಈ ಮೂರು ವಿಧವಾದ ಗರ್ವಗಳು. ಈಗ ಯಾರ ಹತ್ರ ಹಣ ಹೆಚ್ಚಾಗಿರುತ್ತೋ ಅವರಿಗೆ ಅಹಂಕಾರ, ಗರ್ವ ಅನ್ನೋದು ಬಂದೇ ಬರುತ್ತೆ. ಮತ್ತು ವಿದ್ಯೆ ಯಾರಲ್ಲಿ ಹೆಚ್ಚಾಗಿರುತ್ತೋ ಅವರಲ್ಲೂ ಬರುತ್ತೆ. ಮತ್ತು ಅನುಯಾಯಿಗಳು, ನನ್ನನ್ನು ಫಾಲೋ ಮಾಡುವಂಥವ್ರು ಇಷ್ಟು ಜನ ಇದ್ದಾರೆ ಅಂತಂದಿದ ತಕ್ಷಣ ನಮಗೆ ಗರ್ವ ಅನ್ನೋದು ಬಂದ್ಬಿಡುತ್ತೆ. ಆದರೆ ಇದರಿಂದ ಎಲ್ಲ ನಾವು ದೂರ ಇರಬೇಕು. ಸಾಧನೆ ಮಾಡ್ತಾ ನಮ್ಮ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿಟ್ಕೊಂಡು ನಮ್ಮ ಮನಸ್ಸಲ್ಲಿ, ಹೃದಯದಲ್ಲಿ ಸದಾ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾಗ ಈ ಗರ್ವ ಎಲ್ಲ ಬರೋದಿಲ್ಲ. ಆದರೆ ಯಾವಾಗ ನಾವು ಕೇರ್ಲೆಸ್ ಆಗಿರ್ತೀವೋ ಆಗ ಈ ಗರ್ವ ತಂತಾನಾಗಿ ನಮಗೆ ಗೊತ್ತಿಲ್ಲದೆ ನಮ್ಮೊಳಗಡೆ ಆವಿ ಆಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ತ್ರಿವಿಧ ಗರ್ವಗಳು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಯಾರು ಹೆಚ್ಚು ಬೀಗ್ತಾ ಇದ್ರೋ, ಮತ್ತು ತಮ್ಮ ಹತ್ರ ಸೈನ್ಯ ಬಲ ಜಾಸ್ತಿ ಇದೆ ಅಂತ ಬೇರೆ ಅವರಲ್ಲಿ ಅಹಂಕಾರ ಇರುತ್ತೆ, ಅಂಥವ್ರು ಏನು ಮಾಡ್ತಾರೆ ಅಂದರೆ ಬೇರೆಯವರಿಗೆ ತುಂಬ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಸುಮ್ಮನೆ ಆದರೂ ಹೋಗಿ ಬೇರೆಯವರು ಯಾರು ಅವರಿಗಿಂತ ವೀಕ್ ಆಗಿರ್ತಾರೆ ನೋಡಿ ಅಂಥವ್ರಿಗೆ ತೊಂದರೆ ಕೊಡೋದು, ಇದೆಲ್ಲ ಮಾಡ್ತಿರ್ತಾರೆ. ಅಂಥ ರಾಜರು ಬೇಕಾದಷ್ಟು ಜನ ಇದ್ದರು. ಈಗ ಭಗವಂತ ಒಬ್ಬೊಬ್ಬರನ್ನು ಶಿಕ್ಷಿಸೋದಕ್ಕೆ ಇಷ್ಟಪಡಲಿಲ್ಲ. ತುಂಬ ತೊಂದರೆ ಕೊಡುವಂಥವ್ರು ಬೇಕಾದಷ್ಟು ಜನ ಇದ್ದರು. ಗರ್ವದಿಂದ ಬೀಗುತ್ತಾ ಇದ್ದಂಥವ್ರು ಬೇಕಾದಷ್ಟು ಜನ ಇದ್ದರು. ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಎಲ್ಲರನ್ನೂ ಕೂಡ ನಾಶ ಮಾಡಬೇಕು ಅಂತ ಭಗವಂತ ತೀರ್ಮಾನ ಮಾಡಿದ್ದ. ಅದಕ್ಕೋಸ್ಕರ ಅವನು ಕುರುಕ್ಷೇತ್ರ ರಣರಂಗದಲ್ಲಿ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಹತ್ಯಾಕಾಂಡವನ್ನು ಸಂಕ್ಷಿಪ್ತಗೊಳಿಸಿ, ಅಂದರೆ ಎಲ್ಲರನ್ನು ಒಂದೇ ಸರಿ ಕೊಂದು ಬಿಡಬೇಕು ಅಂತ ಭಗವಂತ ಕಾಯ್ತಾ ಇದ್ದ. ಈಗ ನಮಗೆ ಗೊತ್ತಾಯ್ತಲ್ವಾ ಯಾಕೆ ಅವನು ಸುಮ್ಮನೆ ಇದ್ದ ಅಂತಂದ್ಬಿಟ್ಟು. ಒಬ್ಬೊಬ್ಬರನ್ನ ಕೊಲ್ಲೋ ಬದಲು ಯಾರ್ಯಾರು ಗರ್ವಿಗಳಾಗಿರ್ತಾರೋ ಅವ್ರ ಪಕ್ಷವನ್ನೇ ವಹಿಸ್ತಾರೆ ಅಲ್ವಾ. ಯಾರು ಯಾವ ಸ್ವಭಾವ ಇರುತ್ತೋ ಅಂಥವ್ರ ಜೊತೆನೇ ಅವ್ರು ಸೇರ್ಕೊಳ್ಳೋದು. ಸೊ ಈಗ ದುರ್ಯೋಧನ ಮೊದಲೇ ಅವನು ಪಾಪಿ, ಗರ್ವಿಷ್ಠ, ಅಹಂಕಾರಿ. ಅವನ ಜೊತೆ ಸೇರೋರೆಲ್ಲ ಅವನ ಥರ ಕ್ಯಾರೆಕ್ಟರ್ ಇರೋರೇ ಅಲ್ವಾ. ಎಲ್ಲರನ್ನ ಒಟ್ಟುಗೂಡಿಸಿ ಒಂದೇ ಸಲ ಅವನು ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿರ್ತಾನೆ. ದೈವಹೀನ ರಾಜರು ಮತ್ತು ರಾಜ್ಯಗಳ ಪ್ರಮುಖರು ಐಹಿಕ ಸಂಪತ್ತು, ಶಿಕ್ಷಣ ಮತ್ತು ಜನಸಂಖ್ಯಾ ಬಲಗಳ ಅಭ್ಯುದಯದಿಂದ ಉಬ್ಬಿ ಹೋಗಿ ಮುಗ್ಧ ಜನತೆಗೆ ತೊಂದರೆ ಉಂಟು ಮಾಡಲು ತಮ್ಮ ಸೈನ್ಯ ಬಲವನ್ನು ಪ್ರದರ್ಶಿಸುವರು. ಭಗವಾನ್ ಶ್ರೀಕೃಷ್ಣನು ಸ್ವತಃ ಇದ್ದಾಗ ವಿಶ್ವಾದ್ಯಂತ ಇಂತಹ ಅನೇಕ ಹತ್ಯೆಗಳು ಸಂಭವಿಸಿದವು. ಇದರಿಂದಾಗಿ ಅವನು ಕುರುಕ್ಷೇತ್ರ ಯುದ್ಧಕ್ಕೆ ವ್ಯವಸ್ಥೆ ಮಾಡಿದನು.
ವಿಶ್ವರೂಪ ದರ್ಶನದಲ್ಲಿ ಅವನು ತನ್ನ ಸಂಹಾರ ಕಾರ್ಯ ನಿಯೋಗವನ್ನು ಈ ಕೆಳಕಂಡಂತೆ ವಿವರಿಸಿದ್ದಾನೆ. ನೋಡಿ, ಯಾರಿಗೆ ಭಗವಂತ ಭಕ್ತಿ ಇಂಥದೆಲ್ಲ ಯಾವುದು ಇರೋದಿಲ್ವೋ, ಅದರಲ್ಲಿ ನಂಬಿಕೆ ಇರೋದಿಲ್ಲ, ಅದನ್ನು ಫಾಲೋ ಮಾಡೋದಿಲ್ಲ, ಅಂಥ ರಾಜರನ್ನು ದೈವಹೀನ ರಾಜರು ಅಂತ ಹೇಳ್ತಾರೆ. ದೇವರಲ್ಲಿ ಅವ್ರಿಗೆ ನಂಬಿಕೆನೇ ಇರೋದಿಲ್ಲ. ಅಥವಾ ರಾಜ್ಯದ ಪ್ರಮುಖರು ಇರ್ತಾರಲ್ಲ, ಅವರು ಕೂಡ ರಾಜನೇ ಆಗಿರಬೇಕು ಅಂತಿಲ್ಲ, ರಾಜ್ಯದ ಪ್ರಮುಖರು ಇರ್ತಾರಲ್ಲ, ಅವರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಹತ್ರ ಇರುವಂಥ ಐಹಿಕ ಸಂಪತ್ತು ಮತ್ತು ಅವ್ರಿಗಿರುವಂಥ ಶಿಕ್ಷಣ ಮತ್ತು ಜನಸಂಖ್ಯೆಯ ಬಲ ಇದನ್ನೆಲ್ಲ ಇಟ್ಕೊಂಡು ಉಬ್ಬು ಹೋಗ್ತಾರೆ. ಮತ್ತು ಯಾರು ಮುಗ್ಧರಾಗಿರ್ತಾರೋ ಅಂಥ ಮುಗ್ಧ ಜನತೆಗೆ ಅವರು ತುಂಬ ತೊಂದರೆಯನ್ನು ಕೊಟ್ಟು ತಮ್ಮ ಸೈನ್ಯ ಬಲವನ್ನು ಪ್ರದರ್ಶನ ಮಾಡ್ತಾರೆ. ಅಂದರೆ ನನ್ನ ಹತ್ರ ಇಷ್ಟು ಶಕ್ತಿ ಇದೆ, ನಾನು ಅವ್ರಿಗೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೋಗಿ ಅವ್ರಿಗೆ ತೊಂದರೆ ಕೊಡೋದು, ಮತ್ತು ಅವ್ರನ್ನ ಕಟ್ಟು ಹಾಕೋದು, ಒಡೆದು ಹಾಕೋದು, ಅಥವಾ ಅವರಿಂದ ಏನಾದರೂ ದುಡ್ಡನ್ನು ದೋಚ್ಕೊಳ್ಳೋದು, ಈ ರೀತಿ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಅವರು ಕೊಡ್ತಾ ಇರ್ತಾರೆ. ಸೊ ಭಗವಂತ ಶ್ರೀಕೃಷ್ಣ ಇದ್ದಾಗಲೂ ಕೂಡ ಈ ರೀತಿಯ ಹತ್ಯೆಗಳು ಬೇಕಾದಷ್ಟು ನಡೀತಾ ಇತ್ತು. ಅದರಿಂದನೇ ಅವನೇನು ಮಾಡ್ದ, ಇಂಥವ್ರನ್ನೆಲ್ಲ ಒಂದೇ ಸರಿಗೆ ನಾನು ನಿರ್ನಾಮ ಮಾಡಬೇಕು ಅಂತ ಯೋಚನೆ ಮಾಡಿ ಕುರುಕ್ಷೇತ್ರ ಯುದ್ಧಕ್ಕೆ ವ್ಯವಸ್ಥೆ ಮಾಡ್ತಾನೆ. ಅವನು ವಿಶ್ವರೂಪ ದರ್ಶನ ತೋರಿಸ್ತಾನಲ್ಲ ಅರ್ಜುನನಿಗೆ, ಅದರಲ್ಲಿ ಅವರು ಸಂಹಾರ ಆಗೋದಕ್ಕೆ ಮುಂಚೆನೆ ಆ ಸಂಹಾರ ಹೇಗೆ ಮಾಡ್ತೀನಿ, ಯಾರೆಲ್ಲ ಸಾಯ್ತಾರೆ ಅಂತಂದ್ಬಿಟ್ಟು ಅವನು ತೋರಿಸ್ತಾನಲ್ವ ಅರ್ಜುನನಿಗೆ. ಅದನ್ನು ಇಲ್ಲಿ ಮುಂದೆ ವಿವರಣೆ ಮಾಡಿ ಹೇಳಿದಾನೆ. ಅದು ಏನು ವಿವರಣೆ ಮಾಡಿದಾನೆ ಅಂತ ಈಗ ನೋಡೋಣ. ನಾನು ಅನಪೇಕ್ಷಿತ ಜನಸಂಖ್ಯೆಯನ್ನು ತಗ್ಗಿಸಲು ಕಾಲಪುರುಷನಾಗಿ ನನ್ನ ಘನ ಸಾಮರ್ಥ್ಯದಲ್ಲಿ ಮನಪೂರ್ವಕವಾಗಿ ಭೂಮಿಯ ಮೇಲೆ ಅವತರಿಸಿದ್ದೇನೆ. ಪಾಂಡವರೇ, ನೀವು ಹೊರತಾಗಿ ಇಲ್ಲಿ ಸಮಾವೇಶಗೊಂಡಿರುವ ಎಲ್ಲರನ್ನೂ ನಾನು ಮುಗಿಸಿಬಿಡುತ್ತೇನೆ. ನೀವು ಪಾಲುಗೊಳ್ಳದಿದ್ದರೂ ಈ ಸಂಹಾರ ಕಾರ್ಯವು ನಡೆಯುತ್ತದೆ. ಅದೆಲ್ಲ ಈಗಾಗಲೇ ವ್ಯವಸ್ಥೆಗೊಂಡಿದೆ. ಎಲ್ಲರೂ ನನ್ನಿಂದ ಹತರಾಗುವರು. ಎಲೈ ಸವ್ಯಸಾಚಿಯೇ, ನೀನು ಈ ಯುದ್ಧದ ವೀರನೆಂದು ಖ್ಯಾತನಾಮನಾಗಲು ಬಯಸಿದ್ದಲ್ಲಿ ಹಾಗೂ ತನ್ಮೂಲಕ ಈ ಯುದ್ಧದ ಲಾಭ ಪಡೆಯಲು ಇಚ್ಛಿಸಿದ್ದಲ್ಲಿ ಈ ಕ್ಷಣ ಈ ಸಂಹಾರ ಕಾರ್ಯದ ಕಾರಣನಾಗಿ ಅದರ ಕೀರ್ತಿ ಲಾಭವನ್ನು ಪಡೆದುಕೋ. ನಾನು ಈಗಾಗಲೇ ಮಹಾನ್ ಯೋಧರಾದ ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣ ಮತ್ತು ಅನೇಕ ಮಂದಿ ಇತರ ಸೇನಾಪತಿಗಳನ್ನು ಸಂಹರಿಸಿದ್ದೇನೆ. ಚಿಂತೆ ಮಾಡಬೇಡ, ಯುದ್ಧ ಮಾಡು, ಮಹಾನ್ ವೀರನೆಂದು ಪ್ರಸಿದ್ಧನಾಗು. ಇದು ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ 32ರಿಂದ 34ನೇ ಶ್ಲೋಕದಲ್ಲಿ ಭಗವಂತ ಇದನ್ನು ಹೇಳಿದ್ದಾನೆ. ಏನು ಅಂತಂದರೆ, ಯಾರು ಅನಪೇಕ್ಷಿತ ಜನಸಂಖ್ಯೆ ಇರ್ತಾರೋ, ಅಂದರೆ ಏನು, ಬೇರೆಯವರಿಗೆ ತೊಂದರೆ ಕೊಟ್ಕೊಂಡು ಸಮಾಜಕ್ಕೆ ಒಳಿತನ್ನು ಮಾಡದೆ ಕೆಡಕನ್ನು ಮಾಡುವಂಥವ್ರು, ಮತ್ತು ಕೆಟ್ಟದ್ದನ್ನೇ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಕೊಲೆ, ದರೋಡೆ, ಸುಲಿಗೆ, ಮೋಸ, ವಂಚನೆ, ಬೇರೆಯವರಿಗೆ ತೊಂದರೆ ಕೊಡೋದು, ಹಿಂಸೆ ಕೊಡೋದು, ಈ ರೀತಿ ಎಲ್ಲ ಮಾಡ್ತಾರಲ್ಲ, ಇವರೆಲ್ಲ ಅನಪೇಕ್ಷಿತ ಜನಸಂಖ್ಯೆ. ಅವರಿಂದ ಏನೂ ಯೂಸ್ ಇಲ್ಲ ಈ ಒಂದು ಪ್ರಪಂಚಕ್ಕೆ. ಅಂಥವರನ್ನು ನಾನು ನಾಶ ಮಾಡಬೇಕು, ಸಂಹಾರ ಮಾಡಬೇಕು ಅಂತಲೇ ನಾನು ಅವತಾರ ತಗೊಂಡಿದ್ದೀನಿ. ಪಾಂಡವರೇ, ನಿಮ್ಮನ್ನು ಬಿಟ್ಟು ಇನ್ನೆಲ್ಲರನ್ನು ಕೂಡ ನಾನು ಮುಗಿಸ್ಬಿಡ್ತೀನಿ. ಯಾರೂ ಉಳಿಯೋದಿಲ್ಲ, ಕೆಲವರು ಮಾತ್ರ ಉಳ್ಕೊಳ್ತಾರೆ. ಅದರಲ್ಲಿ ನೀವು ಉಳ್ಕೊಳ್ತೀರಾ. ನೀವು ಅದರಲ್ಲಿ ಪಾಲ್ಗೊಳ್ದೇ ಇರಿ. ಅಂತಂದರೆ ಏನು, ಭಗವಂತನ ಕಾರ್ಯ ಈಗ ನಡೀತಾ ಇದೆ. ಭಗವಂತ ಇವ್ರಿಗೊಂದು ಚಾನ್ಸ್ ಕೊಟ್ಟಿದ್ದಾನೆ. ಆದರೆ ನೀವು ಅದನ್ನು ಮಾಡಬೇಕು ಅಂತ ಇಷ್ಟಪಟ್ಟರೂ ಮಾಡಬಹುದು, ಮಾಡಲ್ಲ, ನಾವು ನಮಗಿಷ್ಟ ಇಲ್ಲ ಅಂತಂದರೆ ಬಿಡ್ಬೋದು, ಅದು ನಿಮ್ಮಿಷ್ಟ. ನೀವು ಮಾಡಿದ್ರು ನೀವು ಮಾಡಲಿಲ್ಲ ಅಂತಂದ್ರೂ ಈ ಕಾರ್ಯ ನಡೆಯುತ್ತೆ. ನೋಡಿ, ಅದಕ್ಕೆ ಭಗವಂತನ ಕೆಲಸ ಅಂತಂದಾಗ ನಾವು ನಮಗೆ ಸಿಕ್ಕಿದ ತಕ್ಷಣ ಅದನ್ನು ಮಾಡೋದಕ್ಕೆ ಮುಂದಾಗಬೇಕು. ಅಲ್ಲಿ ನಾವು ಯೋಚನೆ ಮಾಡಿಕೊಂಡು ಇದು ಮಾಡ್ಕೊಂಡಿದ್ರೆ ನಮಗೆ ಆ ಚಾನ್ಸು ಮಿಸ್ ಆಗಿಬಿಡುತ್ತೆ. ಆಯಿತಾ? ಭಗವಂತನ ಕೆಲಸ ನಮಗೆ ಸಿಗೋದೇ ಅಪರೂಪವಾಗಿ ಸಿಗುತ್ತೆ. ಅದನ್ನು ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮಷ್ಟು ಮುಟ್ಟಾಳರು ಬೇರೆ ಯಾರೂ ಇಲ್ಲ. ನಾವು ಮಾಡಲಿಲ್ಲ ಅಂತಂದರೆ ಇನ್ನೊಬ್ರಿಗೆ ಆ ಚಾನ್ಸ್ ಕೊಡ್ತಾನೆ ಭಗವಂತ. ನಮಗೆ ಯಾಕೆ ಕೊಟ್ಟಿದ್ದಾನೆ? ನನ್ನಲ್ಲಿ ಏನೋ ಅವ್ನು ಕಂಡಿದ್ದಾನೆ, ಮತ್ತು ನನ್ನ ಮೇಲೆ ಅನುಗ್ರಹ ತೋರಿಸೋದಕ್ಕೋಸ್ಕರ ಅದನ್ನು ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ನಾವು ಆ ಒಂದು ಸಮಯದ ಸದುಪಯೋಗವನ್ನು ಪಡಿಸ್ಕೊಂಡು ಭಗವಂತನ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಬೇಕು. ಇಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ, ನೀವು ಮಾಡಿದ್ರೂ ಆ ಕಾರ್ಯ ನಡೆಯುತ್ತೆ, ನೀವು ಮಾಡಲಿಲ್ಲ ಅಂತಂದ್ರೂ ಕೂಡ ಆ ಕಾರ್ಯ ನಡೆಯುತ್ತೆ. ಯಾಕಂದರೆ ನಾನು ಆಲ್ರೆಡಿ ಆ ಕೆಲಸವನ್ನು ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಆಯಿತಾ? ಅವರೆಲ್ಲರೂ ಕೂಡ ನನ್ನಿಂದ
ಹತರಾಗಿಯೇ ಆಗ್ತಾರೆ. ಅದಕ್ಕಿಲ್ಲ ಅರ್ಜುನನಿಗೆ ಹೇಳ್ತಾನೆ, ಯುದ್ಧದ ವೀರ ಅಂತ ನೀನು ಖ್ಯಾತಿಯಾಗಲು, ಅಂದರೆ ನಿನ್ನಿಂದ ಈ ಕಾರ್ಯ ನಡೀತು ಅಂತ ಅನ್ನಿಸ್ಕೊಳ್ಳೋದಕ್ಕೆ, ನಾನು ಹೇಳಿದ ಕೆಲಸವನ್ನು ನೀನು ಮಾಡಿದ್ಯಾ ಮತ್ತು ಇಷ್ಟು ಜನರನ್ನು ಕೊಂದ ವೀರ ಅಂತ ಅನ್ನಿಸ್ಕೊಳ್ಬೇಕು ಅಂತಂದರೆ, ಮತ್ತು ಈ ಯುದ್ಧದಿಂದ ನೀನು ಲಾಭವನ್ನು ಪಡಿಬೇಕು ಅಂತ ಏನಾದರೂ ನೀನು ಇಚ್ಛೆ ಪಟ್ಟಿದ್ದೆ ಆದರೆ ಈಗಲೇ ನೀನು ಆ ಕೆಲಸವನ್ನು ಮಾಡಿ ಆ ಕೆಲಸದ ಕೀರ್ತಿಯ ಲಾಭವನ್ನು ಪಡ್ಕೋ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಅಂದರೆ ಭಗವಂತನ ಕೆಲಸ ಮಾಡಿದವ್ರಿಗೆ ಎಂಥ ಒಂದು ಹೆಸರು ಸಿಗುತ್ತಲ್ವಾ. ನಾವು ಸಾಮಾನ್ಯವಾದ ಕೆಲಸಗಳನ್ನು ಮಾಡಿದಾಗ ನಮಗೆ ಹೆಸರು ಸಿಗುತ್ತಲ್ಲ, ಅದಕ್ಕಿಂತ ಭಗವಂತನ ಕೆಲಸವನ್ನು ಮಾಡಿ ನಾವು ಒಂದು ಹೆಸರನ್ನು ಪಡೆಯೋದಿದೆಯಲ್ಲ, ಅದು ತುಂಬ ಒಳ್ಳೇದಲ್ವಾ. ಸೊ ಅದಕ್ಕೆ ನೀನು ಪ್ರಸಿದ್ಧವಾಗಬೇಕು ನನ್ನ ಕೆಲಸ ಮಾಡಿ ಅಂತ ನನಗಿಷ್ಟ. ನೀನು ಯುದ್ಧದ ಒಂದು ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ನನ್ನ ಕೆಲಸವನ್ನು ನೀನು ಮಾಡಿ ಆ ಕೀರ್ತಿ ಲಾಭವನ್ನು ಪಡ್ಕೋ ಅಂತ ಹೇಳ್ತಾನೆ. ಮತ್ತು ನೀನು ಈಗ ಯೋಚನೆ ಮಾಡ್ತಾ ಇದೆಯಲ್ಲ, ಭೀಷ್ಮ ದ್ರೋಣ ಕೃಪ ಇವ್ರನ್ನೆಲ್ಲ ನಾನು ಕೊಲ್ಲಬೇಕಾ ಅಂತಂದ್ಬಿಟ್ಟು, ಆಲ್ರೆಡಿ ನಾನು ಅವ್ರನ್ನೆಲ್ಲ ಕೊಂದು ಆಗಿದೆ. ಅವರು ಅಷ್ಟೇ ಅಲ್ಲದೆ ಇನ್ನೂ ಬೇಕಾದಷ್ಟು ಜನ ಸೇನಾಪತಿಗಳು, ಕರ್ಣ, ಜಯದ್ರಥ ಇವರನ್ನೆಲ್ಲ ನಾನು ಕೊಂದುಬಿಟ್ಟಿದ್ದೀನಿ ಆಲ್ರೆಡಿ. ನೀನೇನು ಚಿಂತೆ ಮಾಡಬೇಡ, ನೀನು ಬರೀ ನಾನು ಹೇಳಿರುವಂಥ ಕೆಲಸ, ನೀನು ಈ ಕೆಲಸಕ್ಕೆ ನಿಮಿತ್ತನಾಗಬೇಕಷ್ಟೇ. ನಿಮಿತ್ತನಾಗಿ ಈ ಕೆಲಸವನ್ನು ಮಾಡಿ ಮಹಾವೀರ ಅಂತ ಪ್ರಸಿದ್ಧನಾಗು ಅಂತಂದ್ಬಿಟ್ಟು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ತಾನು ನಿರ್ವಹಿಸುವ ಯಾವುದಾದರೂ ಒಂದು ಪ್ರಸಂಗದಲ್ಲಿ ತನ್ನ ಭಕ್ತನನ್ನು ವೀರನಾಗಿ ಕಾಣಲು ಭಗವಂತ ಸದಾ ಬಯಸುತ್ತಾನೆ. ತನ್ನ ಭಕ್ತ ಮತ್ತು ಮಿತ್ರ ಅರ್ಜುನನನ್ನು ಕುರುಕ್ಷೇತ್ರ ರಣರಂಗದ ಮಹಾವೀರನನ್ನಾಗಿ ಕಾಣುವುದು ಭಗವಂತನ ಇಚ್ಛೆಯಾಗಿತ್ತು. ಇದಕ್ಕಾಗಿ ಅವನು ವಿಶ್ವದ ಎಲ್ಲ ಪಾಷಂಡಿಗಳೂ ಸಮಾವೇಶಗೊಳ್ಳಲು ಕಾಯುತ್ತಿದ್ದನು. ಅವನ ತಾಳ್ಮೆ ಸಹಿಷ್ಣುತೆಗೆ ಇದು ಹೊರತು ಬೇರಾವ ಕಾರಣವೂ ಇಲ್ಲ. ಇಲ್ಲಿ ಭಗವಂತನಿಗೆ ಭಕ್ತರು ತನ್ನ ಜೊತೆ ಇರಬೇಕು, ಅಥವಾ ತಾನು ಮಾಡೋ ಎಲ್ಲ ಕೆಲಸಗಳಲ್ಲೂ ಭಕ್ತರಿರಬೇಕು. ಅದರಿಂದ ಅವ್ರಿಗೆ ಒಳ್ಳೆ ಹೆಸರು ಬರಬೇಕು, ಮತ್ತು ಅವನನ್ನು ವೀರನಾಗಿ ಕಾಣಬೇಕು ಎಲ್ಲರೂ ಅಂತ. ಹೇಗೆ ಒಬ್ಬ ತಂದೆಗೆ ತನ್ನ ಮಕ್ಕಳು ಅಂದರೆ ತನಗೆ ಇಷ್ಟ ಆಗಿರುವಂಥ ತನ್ನ ಮಾತನ್ನು ಕೇಳ್ತಾ ಇರ್ತಾರಲ್ಲ, ಅಂಥ ಮಕ್ಕಳನ್ನು ಕಂಡಾಗ ತುಂಬ ಇಷ್ಟ ಆಗುತ್ತೆ. ತನ್ನ ಕೆಲಸದಲ್ಲಿ ಎಲ್ಲದರಲ್ಲೂ ಅವ್ರನ್ನ ಮುಂದೆ ಇಟ್ಕೊಂಡು ಅವ್ನು ಮಾಡ್ತಾನೆ ಕೆಲಸ, ಅವ್ರಿಗೆ ಆ ಹೆಸರು ಬರಲಿ ಅಂತಂದ್ಬಿಟ್ಟು. ಅದೇ ರೀತಿ ಭಗವಂತ ನಮ್ಮ ತಂದೆ ಅಲ್ವಾ, ಅವನಿಗೆ ಭಕ್ತರು ಅಂತಂದರೆ ಇಷ್ಟ. ಯಾಕಂದರೆ ಅವನ ಕೆಲಸಗಳನ್ನು ಅವರು ಮಾಡ್ತಾರೆ, ಭಗವಂತನಿಗೆ ಸೇವೆ ಮಾಡ್ತಾರೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ತನ್ನ ಎಲ್ಲ ಕೆಲಸದಲ್ಲೂ ಯಾವುದೇ ಒಂದು ಘಟನೆ ನಡೆದ್ರೂ ಕೂಡ ಅಲ್ಲಿ ತನ್ನ ಭಕ್ತನನ್ನು ವೀರನಾಗಿ ಕಾಣೋದಕ್ಕೆ ಅವನು ಇಷ್ಟಪಡ್ತಾನೆ. ಮತ್ತು ಇಲ್ಲಿ ಅರ್ಜುನ ಭಕ್ತ ಅಷ್ಟೇ ಅಲ್ಲ, ತನ್ನ ಮಿತ್ರ ಕೂಡ. ಅವನು ಕುರುಕ್ಷೇತ್ರ ರಣರಂಗದಲ್ಲಿ ಮಹಾವೀರ ಆಗಬೇಕು, ಆ ರೀತಿ ಕಾಣಿಸ್ಕೊಳ್ಬೇಕು ಅಂತ ಭಗವಂತನ ಇಚ್ಛೆ ಆಗಿತ್ತು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಎಲ್ಲರೂ ವಿಶ್ವದಲ್ಲಿರುವಂಥ ಎಲ್ಲ ಪಾಷಂಡಿಗಳು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಬುದ್ಧಿ ಇಲ್ಲದೆ ಇರೋರು ಮತ್ತು ಮಿಥ್ಯ ಅಹಂಕಾರವನ್ನು ಇಟ್ಕೊಂಡಿರುವಂಥವ್ರು, ನಾನು ನಂದು ನಾನೇ ಅಂತ ಇಟ್ಕೊಂಡಿರ್ತಾರಲ್ಲ ಅಂಥವ್ರು ಎಲ್ಲ ಒಟ್ಟಿಗೆ ಸೇರಲಿ, ಆಗ ಇವರನ್ನೆಲ್ಲ ಒಟ್ಟಿಗೆ ನಿರ್ನಾಮ ಮಾಡಬೇಕು ಅಂತ ಅವ್ನು ಕಾಯ್ತಾ ಇರ್ತಾನೆ. ಭಗವಂತ ಎಷ್ಟೇ ಇಲ್ಲಿ ತಪ್ಪು ನಡೀತಾ ಇದ್ರು, ಅಧರ್ಮ ನಡೀತಾ ಇದ್ರು, ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಯಾಕಿದ್ದ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ, ಎಲ್ಲ ಒಂದು ಕಡೆ ಸೇರಲಿ ಅಂತಂದ್ಬಿಟ್ಟು ಆ ಟೈಮ್ಗೋಸ್ಕರ ಕಾಯ್ತಾ ಇದ್ದ. ಟೈಮ್ ಬಂದಿದ್ದ ತಕ್ಷಣ ಏನು ಮಾಡ್ದ, ಎಲ್ಲರನ್ನೂ ಕೂಡ ಅವನು ನಿರ್ನಾಮ ಮಾಡಿಬಿಡ್ತಾನೆ. ಇದು ಈ ಒಂದು ಶ್ಲೋಕದಿಂದ ನಾವು ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.